ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೀ. ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಒಂದ್ 2-3 ಪ್ಲಾಂಟ್ಗಳನ್ನ ಚೇಂಜ್ ಮಾಡಬೇಕಿತ್ತು. ಇದು ಮೆಟ್ಲು ಮೇಲೆ ಇಟ್ಟಿರುವಂತ ಪ್ಲಾಂಟ್ಗಳು. ಒಂದು ಗ್ಲಾಸ್ ಪಾಟ್ ಇಟ್ಟಿದ್ನಲ್ಲ, ಅದು ಒಡೆದೋಗ್ಬಿಟ್ಟಿತ್ತು, ಹಾಗಾಗಿ ಅದನ್ನು ಕೂಡ ಚೇಂಜ್ ಮಾಡಿದೆ. ಇನ್ನ ಒಂದು ಗಿಡ ಒಣಗೋಗ್ಬಿಟ್ಟಿತ್ತು, ಅದನ್ನು ಕೂಡ ಚೇಂಜ್ ಮಾಡಿ ಬೇರೆ ಮನಿ ಪ್ಲಾಂಟ್ ನ ಇಟ್ಟಿರ್ತಾ ಇದ್ದೀನಿ. ಈ ಮನಿ ಪ್ಲಾಂಟ್ ಬಂದ್ಬಿಟ್ಟು ಇದು ಗ್ರೀನ್ ಗೋಲ್ಡ್ ಏನೋ ಹೇಳ್ತಾರೆ, ಅಷ್ಟಾಗಿ ಗೊತ್ತಿಲ್ಲ. ಆ ತರ ಒಂದು ಚಿಕ್ಕದಾಗಿ ಈಗ ತಾನೇ ಬೆಳೀತಾ ಇತ್ತು. ಅದನ್ನ ತಂದು ಒಳಗಡೆ ಇಟ್ಟಿದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಒಂದು ಬಾಟಲ್ಗೆ ಡೆಕೋರ್ ಮಾಡಿರೋ ಅದನ್ನ ಮೇಲ್ಗಡೆನೆ ಇಟ್ಕೊಂಡಿದ್ದೆ. ಇವಾಗ ಅದನ್ನ ಮೆಟ್ಲು ಮೇಲೆ ತಂದು ಇಡ್ತಾ ಇದ್ದೆ. ಈಗ ತಿಂಡಿನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಇವತ್ತು ಹೊಲದ ಕೆಲ್ಸಕ್ಕೆ ಜನ ಬಂದಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಸೇರ್ಸಿನೇ ಒಂದ್ 10 ಜನ ಬಂದಿದ್ದಾರೆ ಅನ್ಸುತ್ತೆ. 7-8 ಜನ ಅಂದ್ರು. ಒಂದ್ 10 ಜನಕ್ಕೆ ಆಗೋವಷ್ಟು ತಿಂಡಿನ ಮಾಡ್ಕೊಬಿಡೋಣ ಅಂತ. ಪಲಾವ್ ಮಾಡೋಣ ಅಂತ ಬೀನ್ಸು, ಕ್ಯಾರೆಟು, ಬೀಟ್ರೋಟು, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಹಾಗೆ ಬೇರೆ ಬೇರೆ ಆಲೂಗೆಡ್ಡೆ, ಬೇರೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಬಿಡೋಣ ಫಸ್ಟು. ಆನಂತರ ಒಗ್ಗರಣೆಗೆ ಏನೇನು ಬೇಕು ರೆಡಿ ಮಾಡ್ಕೊಂಡ್ರೆ ಆಯ್ತು ಅಂತ ಫಸ್ಟ್ ತರಕಾರಿನ ಕಟ್ ಮಾಡೋಕೆ ಇಟ್ಕೊಂಡಿದ್ದೀನಿ. ಎಲ್ಲವನ್ನೂ ಈಗ ಕಟ್ ಮಾಡಿ ತೆಗೆದಿಟ್ಕೊಬಿಡೋಣ. ವಾರದಲ್ಲಿ 3-4 ದಿನ ಆದ್ರೂ ಕೆಲ್ಸಕ್ಕೆ ಬಂದೇ ಬರ್ತಾರೆ ಮನೆಗೆ. ಅಂದ್ರೆ ಹೊಲದ ಕೆಲ್ಸಕ್ಕೆ ತುಂಬಾ ಜಾಸ್ತಿ ಜಮೀನ್ ಇದ್ದಾಗ ಈ ರೀತಿ ಜನಗಳು ಇದ್ದೇ ಇರ್ತಾರೆ ಕೆಲಸ ಮಾಡೋದಕ್ಕೆ. ಒಬ್ಬೊಬ್ರೆ ಮಾಡೋದಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ ಅದು ಈಗ ಶುಂಠಿ ಹಾಕೋ ಟೈಮ್ ಅಲ್ವಾ, ಹಾಗಾಗಿ ಹೊಲ ಎಲ್ಲ ರೆಡಿ ಮಾಡಿಸ್ತಿದ್ದಾರೆ. ರೋಡ್ ರೋಡ್ಸಿ ಆನಂತರ ಅದಕ್ಕೆ ಹೊಲದಕ್ಕೆ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಬೇಕು. ಗೊಬ್ಬರ ತರಿಸಿದ್ರು, ಅದನ್ನೆಲ್ಲ ಅರ್ವೋದಕ್ಕೆ ಅಂತ ಜನ ಬಂದಿದ್ದಾರೆ. ಅದನ್ನ ಅರ್ವಿ ಆನಂತರ ಇವತ್ತು ಸಂಧೆ ಆಗುತ್ತೆ ಅನ್ಸುತ್ತೆ. ಮಧ್ಯಾಹ್ನ ಊಟ ಕೂಡ ಅವರಿಗೆ ಮಾಡ್ಕೊಡ್ಬೇಕು. ಅದನ್ನು ಕೂಡ ನೋಡೋಣ. ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಆಗಿದೆ. ಈಗೇನಿದ್ರು ಇನ್ನು ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಕುಟ್ಟಿ ತೆಗೆದಿಟ್ಕೊಳ್ತೀನಿ. ಹಾಗೇನೆ ಇಲ್ಲಿ ಶುಂಠಿ ಕೂಡ ತುರಿದು ತೆಗೆದಿಟ್ಕೊಳ್ತೀನಿ. ಇವತ್ತು ಗ್ರೈಂಡ್ ಮಾಡೋದು ಬೇಡ, ಹಾಗೇನೆ ಈ ರೀತಿ ಸ್ಲೈಸ್ ಮಾಡಿ ಹಾಕೋಣ ಅಂದ್ಕೊಂಡು ತುರ್ಕೊಳ್ತಿದ್ದೀನಿ. ಈ ರೀತಿ ಹಾಕಿದ್ರು ಕೂಡ ಅದೇನು ಬಾಯಿಗೆ ಸಿಗೋದಿಲ್ಲ. ಚೆನ್ನಾಗಿ ಅದು ಚಿಕ್ಕದಾಗೆ ಯಾವ ರೀತಿ ರುಬ್ಬಿರ್ತೀವೋ ಅದೇ ತರ ಬಂದ್ಬಿಡುತ್ತೆ. ಹಾಗಾಗಿ ನಾನು ಈ ರೀತಿನೇ ಮಾಡ್ಕೊಳ್ತೀನಿ. ಬೇಗ ಅರ್ಜೆನ್ಸಿ ಇದ್ದಾಗ ರುಬ್ಬಕ್ಕೆ ಹೋಗೋದಿಲ್ಲ. ಸ್ವಲ್ಪ ಜಾಸ್ತಿ ಮಾಡುವಾಗ ರುಬ್ಬಿನೇ ಹಾಕ್ತೀನಿ. ಹಾಗೇನೆ ಈಗ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ನ ಆನ್ ಮಾಡಿ ಆಯಿಲ್ನ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ತಿದ್ದೀನಿ. ಜಾಸ್ತಿ ಮಾಡೋದ್ರಿಂದ ಜಾಸ್ತಿನೇ ಬೇಕಾಗುತ್ತೆ, ಹಾಗಾಗಿ ಜಾಸ್ತಿನೇ ಹಾಕೊಳ್ತಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ. ಸಾಸಿವೆ ಚಿಟಪಟ ಆದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಳ್ಳೋಣ. ಈಗ ನೀಟಾಗಿ ಎಣ್ಣೆಲಿ ಬೇಯೋ ಥರ ಕರೆದುಕೊಂಡು ಆನಂತರ ಇಲ್ಲಿ ಕರಿಬೇವನ್ನು ಸೇರಿಸ್ಕೊಳ್ತಿದ್ದೀನಿ. ಈಗ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಬೇಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಕಟ್ ಮಾಡಿರ್ತೀರೋಂಥ ಟೊಮೊಟೊನ ಸೇರಿಸ್ಕೊಳ್ತೀನಿ. ಪಲಾವಿಗೆ ಯಾವಾಗಲೂ ಟೊಮೊಟೊ ಹೆಚ್ಚಿಗೆ ಇರಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಈಗ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ. ನೋಡಿಕೊಂಡು ಮತ್ತೆ ಇನ್ನೊಂದ್ಸಲ ಹಾಕೊಂಡ್ರೆ ಆಯಿತು. ಈಗ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಆಗಿ ಅದು ಬೆನ್ನ ಅಂತ ಕಟ್ ಮಾಡಿಟ್ಟಿರುವಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಿದ್ದೀನಿ. ಎಷ್ಟು ತರಕಾರಿನ ಕಟ್ ಮಾಡಿದ್ನೋ ಅಷ್ಟನ್ನು ಕೂಡ ಸೇರಿಸ್ಕೊಬಿಡೋಣ. ತರಕಾರಿ ತೊಳೆದಿರೋ ನೀರು, ಅಕ್ಕಿ ತೊಳೆದಿರೋ ನೀರು ಎಲ್ಲನೂ ಹಾಗೇನೆ ಇಟ್ಕೊಳ್ತೀನಿ. ಗಿಡಗಳಿಗೆ ಹಾಕೋದಕ್ಕೆ ಬೇಕಾಗುತ್ತೆ. ಆಮೇಲೆ ನಾನು ಸಂಜೆ ಮೇಲೆ ಗಿಡಗಳಿಗೆ ನೀರು ಹಾಕ್ಕೊಳ್ತೀನಿ. ಇವಾಗ ಇದು ನೀಟಾಗಿ ಬೇಯಲಿ ಮಿಕ್ಸ್ ಮಾಡ್ಕೊಬಿಡೋಣ. ಅಷ್ಟರಲ್ಲಿ ಇವಾಗ ಒಂದು ಪಾತ್ರೆಗೆ ಅಕ್ಕಿನ ಹಾಕ್ಕೊಂಡು ತೊಳೆದು ಒಂದು 5 ನಿಮಿಷ ಹಾಕಿಡ್ತೀನಿ. ಆನಂತರ ಕುದಿಯೋ ನೀರಿಗೆ ಅದನ್ನು ಸೇರಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ಅದಕ್ಕೆ ಈಗ ತರಕಾರಿ ತೊಳೆದಿರೋ ನೀರಿಗೆ ಅಕ್ಕಿ ತೊಳೆದಿರೋ ನೀರನ್ನು ಕೂಡ ಸೇರಿಸಿ ತೆಗೆದಿಟ್ಕೊಳ್ತಿದ್ದೀನಿ. ಇವಾಗ ತರಕಾರಿ ಕೂಡ ನೀಟಾಗಿ ಬೇಯ್ತಾ ಇದೆ. ಇದರೊಳಗಡೆ ಈಗ ಅಚ್ಚ ಖಾರದ ಪುಡಿ 2 ಸ್ಪೂನಷ್ಟು. ಇಲ್ಲಿ ನಾನು ಹಸಿಮೆಣಸಿಕಾಯಿನ ಸೇರಿಸ್ಕೊಂಡಿಲ್ಲ. ಹಸಿಮೆಣಸಿಕಾಯಿ ಅಂತ ಆಗಲೇ ಹೇಳ್ಬಿಟ್ಟೆ, ಆದರೆ ಆಮೇಲೆ ಬೇಡ ಅನ್ನಿಸ್ತು. ಅಚ್ಚ ಖಾರದ ಪುಡಿನೇ ಸೇರಿಸ್ಕೊಳ್ಳೋಣ ಅಂತ 2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಈ 2 ಸ್ಪೂನ್ ಧನಿಯಾ ಪೌಡರ್ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಇದಕ್ಕೆ 2 ಸ್ಪೂನಷ್ಟು ಚಕ್ಕೆ ಪೌಡರ್ ಕೂಡ ಸೇರಿಸ್ಕೊಳ್ತೀನಿ. ಈಗ ಕಸ್ತೂರಿ ಮೇಥಿನ ಪುಡಿ ಮಾಡಿ ಹಾಗೇನೆ ಕೈಯಲ್ಲಿ ಸೇರಿಸ್ಕೊಳ್ತಿದ್ದೀನಿ.
ನಾನಂತೂ ಪಲಾವ್ ಮಾಡಿದರೆ ಕಸ್ತೂರಿ ಮೇಥಿನ ಮಿಸ್ಸೇ ಮಾಡೋದಿಲ್ಲ. ನನಗಂತೂ ತುಂಬಾ ಇಷ್ಟ. ಮೆಂತ್ಯ ಫ್ಲೇವರ್ ಬರ್ತಾ ಇದ್ರೆ ತುಂಬ ಸಖತ್ತಾಗಿರುತ್ತೆ. ಹಾಗಾಗಿ ಈಗ ಅದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ, ಎಷ್ಟು ಬೇಕಾಗುತ್ತೋ ಅಷ್ಟು. ನಾನು ಜಾಸ್ತಿ ಮಾಡ್ತಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ತಕ್ಕನಾಗಿ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಾನು 1.5 ಇಂದ 2 ಸೇರಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅಂದರೆ ಒಂದು kg, ಒಂದು ಕಾಲು kg ಇರ್ಬೋದು ಅಕ್ಕಿ, ಅಷ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಇದನ್ನು ನೀಟಾಗಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಇವಾಗ ತೊಳೆದಿಟ್ಟಿರೋಂಥ ಅಕ್ಕಿನ ಸೇರಿಸ್ಕೊಬಿಡೋಣ. ಇದೀಗ ಸ್ವಲ್ಪ ಹೊತ್ತು ನೆಂದಿದೆ. ಇದನ್ನೆಲ್ಲ ನೀಟಾಗಿ ಅಕ್ಕಿ ನೀರನ್ನ ಸೋಸ್ಕೊಂಡು ಅಕ್ಕಿನ ಅದರೊಳಗಡೆ ಸೇರಿಸ್ಕೊಬಿಡೋಣ. ಅದು ನೀರು ಕುದಿ ಬಂದ ನಂತರನೇ ಅಕ್ಕಿನ ಸೇರಿಸ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ನೀರು ಹಾಕಿದ್ಮೇಲೆ ಅದು ಕುದಿ ಬಂದ ನಂತರ ಅಕ್ಕಿನ ನೆನೆ ಹಾಕಿಟ್ಟಿರ್ತೀವ, ಇಲ್ಲಾಂದರೆ ಹಾಗೆ ಕೂಡ ಸೇರಿಸ್ಕೋಬೋದು, ನಿಮ್ಮ ಇಷ್ಟ. ಅಕ್ಕಿನ ಸೇರಿಸಿ ಒಂದ್ಸಲ ಹಾಗೇನೆ ತಿರುಗಿಬಿಟ್ಟು ಆನಂತರ ಪ್ಲೇಟ್ನ ಕ್ಲೋಸ್ ಮಾಡಿ ಹಾಗೇನೆ ಬಿಟ್ಬಿಡೋಣ ಒಂದು 5 ನಿಮಿಷ. ಆನಂತರ ಅದು ಬೆಂದ್ಕೊಳ್ಳುತ್ತೆ. ಟೇಸ್ಟ್ ಕೂಡ ಚೆನ್ನಾಗೇ ಇದೆ, ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ಇದಿವಾಗ ಹಿಂಗಿದೆ. ಇದನ್ನು ಇವಾಗ ಇನ್ನೊಂದ್ಸಲ ಕೈ ಆಡಿಸ್ಕೊಬಿಡೋಣ, ಇಲ್ಲಾಂದರೆ ತಳ ಒತ್ಕೊಬಿಡುತ್ತೆ. ಹಾಗಾಗಿ ಈ ರೀತಿ ಜಾಸ್ತಿ ಮಾಡುವಾಗಲೆಲ್ಲ ಅವಾಗವಾಗ ತಿರುಗಿಸ್ಕೊಳ್ತಾ ಇರಬೇಕು. ನಾನಂತೂ ಯಾವಾಗಲೂ ಕುಕ್ಕರಲ್ಲೇ ಮಾಡ್ತಿದ್ದೆ ಸ್ವಲ್ಪ. ಇವಾಗಂತೂ ಜಾಸ್ತಿ ಆಳೆಲ್ಲ ಕೆಲಸಕ್ಕೆ ಎಲ್ಲ ಬರುವಾಗ ಜಾಸ್ತಿ ಮಾಡೋದನ್ನು ಕೂಡ ಕಲೀಲೇಬೇಕು. ಇವಾಗ ಅದು ರೆಡಿಯಾಗಿದೆ. ರೆಡಿಯಾದ ನಂತರ ಒಂದು ಬಾಕ್ಸ್ಗೆ ಹಾಕ್ಕೊಡ್ತಿದ್ದೀನಿ, ಹೊಲ್ದ ಹತ್ರ ತಗೊಂಡೋಗೋದಕ್ಕೆ. ಒಂದು ಬಾಕ್ಸ್ಗೆ ಅಂದರೆ ಒಂದು 7-8 ಜನಕ್ಕೆ ಆಗೋಷ್ಟು ಆಗುತ್ತೆ ಈ ಕ್ಯಾನಲ್ಲಿ ಕೊಟ್ಟರೆ. ಹಾಗಾಗಿ ಇಟ್ಕೊಂಡು ಹೋಗೋದು ಕೂಡ ಆರಾಮ್ ಅನಿಸುತ್ತೆ. ಬೈಕಲ್ಲಿ ಹೋಗೋದ್ರಿಂದ ಈ ರೀತಿ ಕೈ ಇರೋದಕ್ಕೆ ಹಾಕ್ಕೊಟ್ರೆ ಸರಿಯಾಗುತ್ತೆ ಅಂತ ಹಾಕ್ಕೊಟ್ಟಿದ್ದೀನಿ. ಹಾಗೆಯೇ ಒಂದು ಕ್ಯಾನಲ್ಲಿ ಮಜ್ಜಿಗೆ ಕೂಡ ಕೊಡ್ತಿದ್ದೀನಿ. ಈಗ ತುಂಬ ಬಿಸಿಲಿರೋದ್ರಿಂದ ಮಜ್ಜಿಗೆ ಕೇಳಿದರೆ ಅವ್ರಿಗೂ ಕೂಡ ಕುಡಿದ್ರೆ ತಂಪು ಅನಿಸುತ್ತೆ ಕೆಲಸ ಮಾಡೋದಕ್ಕೂ. ಅಮ್ಮ ಅತ್ತೆ ಮಾವ ತೊಗೊಂಡು ಹೋಗ್ತಿದ್ದಾರೆ. ಅಲ್ಲಿ ಹೊಲ್ದ ಹತ್ರ ಯಾರು ಬಡಿಸೋರು ಇರೋದಿಲ್ಲ, ಹಾಗಾಗಿ ಅಮ್ಮನೇ ಹೋಗ್ತಾರೆ ತಗೊಂಡು. ಅವರಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟು ಅವರು ತಿಂಡಿ ಮುಗಿದ ನಂತರ ಬರ್ತಾರೆ ಅವರು ಹೋಗಿ. ಮಾವ ಇನ್ನೇನು ಅವ್ರನ್ನ ಹೇಗೆ ಮಾಡ್ತಾರೆ ಕೆಲಸ, ಇಲ್ಲಾಂದರೆ ಒಬ್ಬರು ಕಾಳು ಬಿದ್ದುಬಿಡ್ತಾರೆ, ಅದಕ್ಕೆ ನೋಡ್ಕೊಳ್ಳೋಕ್ಕೋಸ್ಕರ ಅಲ್ಲೇ ಇರ್ತಾರೆ ಯಾವಾಗಲೂ ಕೂಡ. ಈಗ ತಿಂಡಿ ಎಲ್ಲ ಕೊಟ್ಟು ಕಳಿಸಿ ಆಯಿತು. ನಾನು ಪಾಪನ್ನು ಕೂಡ ರೆಡಿ ಮಾಡಿ ಅಂಗನವಾಡಿ ಕಳಿಸಿ ಬಂದೆ. ಇವಾಗ ನಾನು ಕೂಡ ತಿಂಡಿನ ಮುಗಿಸ್ಕೊಂಡು ಆನಂತರ ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ. ಫಸ್ಟು ಈಗ ತಿಂಡಿನ ತಿಂದು ಮುಗಿಸ್ಕೊಬಿಡ್ತೀನಿ. ಇವತ್ತಿನ ಜಾಸ್ತಿ ಏನು ಕೆಲಸಗಳಿಲ್ಲ. ಜಾಸ್ತಿ ತಿಂಡಿ ಅಥವಾ ಅಡುಗೆ ಮಾಡಿದಾಗ ಪಾತ್ರೆಗಳಿರುತ್ತೆ ಜಾಸ್ತಿನೇ. ಪಾತ್ರೆಗಳು ತೊಳ್ಕೊಂಡು ಆನಂತರ ಕಸ ಹೊಡೆದು ಅದನ್ನು ವಿಡಿಯೋ ಕೂಡ ಎಡಿಟ್ ಮಾಡೋದಿರುತ್ತೆ, ವಿಡಿಯೋ ಕೂಡ ಎಡಿಟ್ ಮಾಡಬೇಕು. ಹಾಗೆಯೇ ಟಿ ವಿನ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡು ತಿಂಡಿನ ಮುಗಿಸ್ಕೊಂಡೆ ನಾನು ಕೂಡ. ಆನಂತರ ಉಳಿದಿರೋ ಕೆಲಸ ಮಾಡಿಕೊಂಡ್ರೆ ಆಯಿತು. ಇವತ್ತೇನು 4 ಗಂಟೆವರೆಗೂ ಫ್ರೀಯಾಗೇ ಇರ್ತೀನಿ. ದಿಯಾ ಬಂದಮೇಲೆ ನನಗೆ ಅವಳು ನೋಡ್ಕೊಳೋದೇ ಒಂದು ಕೆಲಸ ಆಗಿಬಿಡುತ್ತೆ. ಅಲ್ಲಿವರೆಗೂ ನನ್ನ ಕೆಲಸಗಳನ್ನೆಲ್ಲ ನಿಧಾನವಾಗಿ ಮಾಡ್ಕೊಳ್ತಿರ್ತೀನಿ, ಗಡಿಬಿಡಿ ಏನಿಲ್ಲ. ಅವಳು ಬಂದ ನಂತರನೇ ನಾನು ಸ್ವಲ್ಪ ಅವಳನ್ನು ನೋಡಿಕೊಂಡು ನನ್ನ ಕೆಲಸಗಳನ್ನು ಮಾಡ್ಕೋಬೇಕು. ಇಲ್ಲಾಂದರೆ ಅವಳು ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಅದು ಇದು ಎಳೆಯೋದು ಅಥವಾ ಏನಾದರೂ ಬೀಳ್ಸೋದು, ನೀರು ಚೆಲ್ಲೋದು, ಅವಳೇ ಬೀಳೋದು, ಈ ರೀತಿ ಕಿತಾಪತಿ ಮಾಡೋದಂತೂ ಅವಳಿಗೆ ಭಾರಿ ಇಷ್ಟ. ಮಾಡತ್ತಲೇ ಇರ್ತಾಳೆ ಯಾವಾಗಲೂ ಕೂಡ. ಹಾಗೆಯೇ ಎಲ್ಲ ಕೆಲಸ ಮುಗಿದ್ಮೇಲೆ ಪಾತ್ರೆ ಎಲ್ಲ ತೊಳೆದು ಬಂದೆ. ಎಡಿಟಿಂಗ್ ಕೆಲಸ ಇತ್ತು, ಹಾಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಫ್ರೀಯಾಗಿ ನಾನು ಎಡಿಟ್ ಮಾಡಿದ ತಕ್ಷಣವೇ ಲ್ಯಾಪ್ಟಾಪ್ಗೆ ಹಾಕಿ ಅಪ್ಲೋಡ್ ಮಾಡಿಬಿಡ್ತೀನಿ. ನೆಟ್ ಇದ್ದರೆ ಆವಾಗಲೇ ಅಪ್ಲೋಡ್ ಮಾಡಿಬಿಡ್ತೀನಿ. ಹೀಗೇ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಜಾಸ್ತಿ ಒಂದು ನೆಟ್ನ ಯೂಸೇ ಮಾಡ್ಕೊಳ್ಳೋದಿಲ್ಲ. ಆ ವಿಡಿಯೋಗೆ ಎಷ್ಟು ಬೇಕೋ ಅಷ್ಟನ್ನು ಆವಾಗಲೇ ಹಾಕ್ಕೊಂಡು ಆನಂತರ ಎಡಿಟ್ ಅಪ್ಲೋಡ್ ಮಾಡಿಬಿಡ್ತೀನಿ. ಇನ್ನು ಏನಾದರೂ ನೈಟ್ ಹೊತ್ತು ಎಡಿಟ್ ಮಾಡಿದರೆ ಹಾಗೆ ಇಟ್ಕೊಂಡು ಬೆಳಿಗ್ಗೆ ಹೊತ್ತು ಅಪ್ಲೋಡ್ ಮಾಡಿಬಿಡ್ತೀನಿ. ಹಾಗೆಯೇ ಲಿಸ್ಟು ಅಥವಾ ಈ ರೀತಿ ಹಾಕ್ಕೊಂಡು ಇಟ್ಕೊಂಡು ಆನಂತರ ಮಾರ್ನಿಂಗ್ 11 o'clock ಅಥವಾ 12 o'clockಗೆ ಪಬ್ಲಿಷ್ ಮಾಡ್ತೀನಿ. ಆವಾಗ ಎಲ್ರಿಗೂ ಬರುತ್ತೆ. ಈ ರೀತಿ ಮಾಡಿ ಫ್ರೀಯಾಗಿದ್ದಾಗ ಈ ರೀತಿ ಎಲ್ಲ ಮಾಡಿಟ್ಕೊಳ್ತೀನಿ. ಒಂದೇ ಸಲ ನನಗೆ ಕೆಲಸಗಳಿದ್ದಾಗ ಇದನ್ನು ಮಾಡ್ಕೊಂಡು ಅದನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ವಿಡಿಯೋ ಇಷ್ಟೇನೆ. ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ ಬೈ, ಲವ್ ಯು.